ಈ ಕಮಲ್ ಹಾಸನ್ ನಮ್ಮ ಕನ್ನಡದ ಬಗ್ಗೆ ಬಹಳ ಹಗುರವಾಗಿ ಮಾತಾಡೋಣ. ಹುಚ್ಚ ಅಂತ ಹುಚ್ಚರಿಗೆ ಸರಿಯಾಗಿ ಪಾಠ ಕಲಿಸಬೇಕು ನಮ್ಮ ಕನ್ನಡಿಗರು ಎಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಾಗ ಅವನ ವಿರುದ್ಧ ಒಂದು ಹೋರಾಟ ಮಾಡಬೇಕು. ಅಂದ್ರೆ ಮುಂದೆ ನಮ್ಮ ಕನ್ನಡದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಭಾಳಷ್ಟು ಜನ ಕನಸನ್ನೇ ಕೂಡ ಹೆದರಿಕೆ ಅಂತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದ್ರೆ ಎಷ್ಟೋ ಜನ ಕನ್ನಡದಾಗ ಬೆಳೆದು ದೊಡ್ಡವರಾಗಿ ತಮಿಳು ತೆಲುಗು ಎಲ್ಲ ಹೋಗ್ತಾರ. ಅಲ್ಲಿ ಹೋದ ತಕ್ಷಣ ಇವರು ಎಲ್ಲಿಂದ ಬಂದೇವೆ ಅನ್ನೋದು ಮರ್ತು ಬಿಡ್ತಾರ. ಮತ್ತು ಮೊನ್ನೆ ನಮ್ಮ ಶಿವರಾಜ್ ಕುಮಾರ್ ಅವರು ಒಂದು ತಮಿಳು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆ ಕಮಲ್ ಹಾಸನ್ ಅವರ ಬಗ್ಗೆ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ಅವ್ರು ಇವರು ಅಂತ ಹೇಳಿದರು. ಶಿವರಾಜ್ ಕುಮಾರ್ ಅವರೇ, ಶಿವಣ್ಣ ಅವರೇ, ನೀವು ನಿಮ್ಮ ಸ್ನೇಹಿತರಾದ್ರೆ ಅಲ್ಲೇ ಇಟ್ಕೊಡ್ರಿ. ಯಾಕಂತಂದರೆ ನಿಮ್ಮ ಸ್ನೇಹಿತರು ಕನ್ನಡದ ಬಗ್ಗೆ ನಿಮ್ಮ ಎದುರಿಗೇನ ಅಷ್ಟು ಹಗುರವಾಗಿ ಮಾತಾಡಕತ್ತಾರ ಅಂದಾಗ ನೀವು ಸುಮ್ಮನೆ ಇದ್ರಿ. ಅಲ್ಲಾಗ ತಮಿಳಿಂದ ಕನ್ನಡ ಹುಟ್ಟಿತೆ ಅಂತ ಹೇಳ್ತಾನಲ್ಲ ಹುಚ್ಚ, ಅವನ ಬಾಯಿಗೆ ಮಣ್ಣಾಕ. ನೀವು ಸುಮ್ಮನೆ ಇದ್ದೀರಲ್ಲ. ಆ ಕಾರ್ಯಕ್ರಮ ಎಂಥದೇ ಇರಲಿ, ನಿಮ್ಮ ಸ್ನೇಹಿತ ಎಂಥವನೇ ಇರಲಿ, ಕಪಾಳಕ್ಕೊಂದೆರಡು ಬಾರಿಸಿ ನಮ್ಮ ಕನ್ನಡದಿಂದ ನೀವು ಅಂತ ಹೇಳಿ ಬರಬೇಕಾಗಿತ್ತು. ಸರಿಯಾಗಿ ಉತ್ತರ ಕೊಟ್ಟು ಬರಬೇಕಾಗಿತ್ತು. ನೀವು ಸುಮ್ಮನೆ ಸ್ಮೈಲ್ ಕೊಟ್ಟು ಬಂದ್ರಿ. ಅದು ನಮ್ಗೆ ಭಾಳ ಬೇಜಾರಾಯಿತು. ಹಾಗೂ ಎಲ್ಲ ನಮ್ಮ 6-7 ಕೋಟಿ ಕನ್ನಡಿಗರಿಗೆ ಹೃದಯ ನೋವಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಇಷ್ಟು ನೀವು ಸುಮ್ಮನೆ ಇರೋದ್ರಿಂದನ ನಮ್ಮ ಕನ್ನಡದ ಬಗ್ಗೆ ಕೆಲವು ಮುಟ್ಟಾಳರು ಹಗುರವಾಗಿ ಮಾತಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ಇವರೆಲ್ಲ ಸಿನಿಮಾ ಹೀರೋಗಳು ದೊಡ್ಡ ಬೆಳೆದವರ ತಕ್ಷಣ ತಮಿಳು ತೆಲುಗು ಎಲ್ಲೆಲ್ಲಿ ಹೋಗ್ತಾರೆ ಕಾರ್ಯಕ್ರಮಕ್ಕೆ, ಅಲ್ಲಿ ಭಾಷೆನ ಅವ್ರ ಥರನ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಯಾಕೆ ಕನ್ನಡದಾಗ ಶುಭಾಶಯ ತಿಳಿಸೋಕೆ ಬರೋಂಗಿಲ್ಲ ನಿಮಗೆಲ್ಲ. ನಿಮ್ಮನ್ನೆಲ್ಲ ನಮ್ಮ ರಾಜ್ಯದವ್ರು ಬೆಳೆಸ್ತಾರ, ನಮ್ಮ ಕನ್ನಡದವ್ರು ಬೆಳೆಸ್ತಾರ ಅನ್ನೋದು ಖಬರನ್ನು ಸ್ವಲ್ಪ ರೈತ ನಿಮಗೆ ಜ್ಞಾನ ಐತಾ ನಿಮಗೆ? ಕನ್ನಡದ ಅನ್ನ ತಿಂದು ಕನ್ನಡಿಗರು ಬೆಳೆಸಿದ ಮೇಲೆ ನೀವು ದೊಡ್ಡವರಾಗಿ ಅಲ್ಲಿ ಹೋಗಿ ಭಾರಿ ಡೈಲಾಗ್ ಹೊಡ್ತೀರಿ. ಅವ್ರು ಏನಂತಾರ ಅನ್ಸ್ಕೊಂಡ್ ಬರ್ತೀರಲ್ಲ, ಅದು ನಾನು ಇಷ್ಟಪಡೋದಿಲ್ಲ. ಶಿವರಾಜ್ ಕುಮಾರ್ ಅವರೇ, ನೀವಂತ ದೊಡ್ಡವರ ಇರ್ರಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ, ಕನ್ನಡ ಜನರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡ ನೀರಿನ ಬಗ್ಗೆ, ಕನ್ನಡ ಭಾಷೆದ ಬಗ್ಗೆ, ಮಣ್ಣಿನ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಂಥವ್ರು. ಆ ಸ್ಥಳದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಸರಿಯಾಗಿ ಒಂದು ನನ್ನ ಮಕ್ಕಕ್ಕೆ ಬಾರಿಸಿ ಹೇಳಿ ಬರ್ತಾ ಇದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ನಾನು ಹೇಳಾಕತ್ತೇನೆ. ಆ ಮುಟ್ಟಾಳಕ್ಕೆ ಬೇಕತ್ತಾಗಿದ್ದ ಯಾಕೆ ಭಾಳ ಗಾಳಿ ಬರತೈತಿ, ದೆವ್ವ ಇರ್ಬೇಕವ ಕಮಲ್ ಹಾಸನ್. ಹಾಗಾಗಿ ಮಂಜುಳಾಕ್ಕರೇ, ನೀವೆಲ್ಲ ಹೋರಾಟ ಬಿಟ್ಬಿಟ್ರ ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ಅಂತಿದ್ದೀರಿ. ದಯಮಾಡಿ ಯಾರು ಹಂಗೆ ಅನ್ಕೋಬೇಡ್ರಿ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷ ಯಾವತ್ತಿದ್ರು ಜನಪರ, ರೈತ ಪರ, ಮಹಿಳೆಯರ ಪರ, ನೊಂದವರ ಪರ, ರೈತರ ಪರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಡನ್ನಾಗಿ ಮೊನ್ನೆ ನೀರಿಲ್ಲ ನಮ್ಮ ಯಾದಗಿರಿ ಜಿಲ್ಲೆ ಒಳಗಂತ ನಾವು ಒಂದು ಕಾಲ್ ಮಾಡಿದ್ವಿ, ಒಂದು ಮೆಸೇಜ್ ಕೂಡ ಹಾಕಿದ್ವಿ. ನಮ್ಮ ಯಾದಗಿರಿ ಜಿಲ್ಲೆ ನಮ್ಮ ರೈತರು ಹೇಳಿದರು, ಮೇಡಮ್ ಅವರೇ ಹಿಂಗಾಗೈತ್ರಿ ಅಕ್ಕರೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿಷಯ ಮುಟ್ಟಿಸ್ರಿ ಅಂತ. ನಾವು ಕೆಲಸ ಮಾಡಿದ್ವಿ. ಆ ಕ್ಷಣಕ್ಕೆ ನಮ್ಮ ಸಾಹೇಬರು ಕೆಲಸ ಮಾಡಿಕೊಟ್ರು. ಇವಾಗ ಯಾರದೇ ಆಗಿರಲಿ, ನಾವು ಜಗಳ ಮಾಡಿ ಹೋರಾಟ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ನೊಂದವರ ಕಣ್ಣೀರನ್ನು ಹಾಕಕ್ಕೆ ಬಿಡೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನಾದ್ರೂ ಕೂಡ ನಮ್ಮನ್ನು ಇದು ಮಾಡಿ ಖಂಡಿತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ತಿಳಿಸೋಂಥ ಕೆಲಸ ಮಾಡ್ತಾರ. ಎಷ್ಟೋ ಜನ ಕಾರ್ಯಕರ್ತರು ಅದಾರ. ಕಾಂಗ್ರೆಸ್ ಪಕ್ಷನ ದೇವ್ರಂತ ದುಡ್ದವ್ರು ಎಷ್ಟೋ ಜನ ಅದಾರ. ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದವ್ರನ್ನ ಬಿಟ್ಟಿದ್ದಾರೆ. ಕಾರ್ಯಕರ್ತರು ಎಷ್ಟೋ ಜನ ದುಡ್ದಾರ. ಕಾರ್ಯಕರ್ತರಿಂದನ ಇವತ್ತು MLA MP ಮಿನಿಸ್ಟರ್ ಆಗೋದು. ಕಾರ್ಯಕರ್ತರು ಇಲ್ಲಾಂದ್ರೆ ಇವ್ರು ಯಾರು ಆಗ್ತಾ ಇರಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದುಡ್ದಾರನ್ನೆಲ್ಲ ಬಿಡ್ತಾರ, ಕಾಂಗ್ರೆಸ್ ಪಕ್ಷಕ್ಕಾಗಿ ಹೋರಾಟ ಮಾಡ್ದಾರ ಬಿಡ್ತಾರ. ಬೇರೆದವ್ರಿಗೆಲ್ಲರೂ ಅಧಿಕಾರ ಕೊಟ್ಟು ಅವರೆಲ್ಲ ಫೋಜ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಇವತ್ತಿನ ದಿನ. ನಾನಂತೂ ಹೇಳಕ್ಕೆ ಇಷ್ಟಪಡೋದಿಲ್ಲ. ಎಷ್ಟೋ ಕಾರ್ಯಕರ್ತರು ನೊಂದ್ಕೊಂಡಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಮತ್ತು ನಮ್ಮ ರೈತರಿಗೆ ಬೀಜ ಗೊಬ್ಬರ ಆದಷ್ಟು ಬೇಗ ತಲುಪಿಸ್ಬೇಕು. ಮುಂಗಾರು ಮಳೆ ಶುರು ಆಗೈತಿ, ಬಿತ್ತನೆ ಮಾಡೋಂಥ ಸಮಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ ಕೊಡಲಿಲ್ಲ ಅಂತಂದ್ರೆ ನಾವು ಮತ್ತೆ ಹೋರಾಟ ಮಾಡಬೇಕಾಗತ್ತಿ. ನಮ್ಮ ಪಕ್ಷ ಇದ್ರೂ ಕೂಡ ನಾವು ಯಾವತ್ತು ನಮ್ಮ ರೈತರ ಪರ, ನಮ್ಮ ಜನರ ಪರ. ನಮ್ಮ ಜನರಿಗೆ ತೊಂದರೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳೇ, ಕೃಷಿ ಇಲಾಖೆ ಆಗಿರ್ಬೋದು, ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನಮ್ಮ ರೈತರಿಗೆ ಬೀಜದ್ದಾಗಿರ್ಬೋದು, ಗೊಬ್ಬರದಾಗಿರ್ಬೋದು ಆದಷ್ಟು ಬೇಗ ನೀವು ತಲುಪಿಸೋಂಥ ಕೆಲಸ ಮಾಡಿರಿ. ಈ ತಾಡ್ಪತ್ರೆ ಕೆಲವೊಂದು ಏನಪ್ಪ ಕೃಷಿ ಇಲಾಖೆ ಒಳಗಂತೂ ಕೊಡೋದೇ ಇಲ್ಲ ಅಂತ, ಅದ್ರ ಬಗ್ಗೆ ಈ ಸರಿ ವಿಚಾರ ಮಾಡ್ತೀವಿ ನಾವು.
ರೈತರಿಗೆ ಪದೇ ಪದೇ ನಿಮ್ಮ ಆಫೀಸಿಗೆ ಓಡಾಡಕ್ಕೆ ಹಚ್ಚಬೇಡ್ರಿ. ಹಚ್ಚಿದ್ರೆ ನಾವು ಸುಮ್ಮನೆ ಇರಲ್ಲ, ಅಂಥ ಅಧಿಕಾರಿಗಳು ಇರಂಗಿಲ್ಲ. ನೆನಪಿಟ್ಕೊಳ್ರಿ. ಎಲ್ಲ ಮೆಸೇಜ್ ಕೊಡ್ತಿರ್ತಾರೆ ನಮ್ಮ ರೈತರು, ಇಂಥ ಕೃಷಿ ಇಲಾಖೆಗೆ ಹಿಂಗಾಯ್ತಿ ಹಿಂಗಿಲ್ಲ ಅಂತ ಎಲ್ಲ ವಿಷಯಗಳು ಬರ್ತಿರ್ತಾವೆ ನಮಗೆ. ನಮ್ಮ ರೈತರು ಈಗ ಹೊಲ್ದಾಗ ಹೋಗಿ ದುಡಿಯೋದು ಬಿಟ್ಟು ನಿಮ್ಮ ಆಫೀಸ್ಗೆಲ್ಲ ಓಡಾಡೋಕ್ಕಾಗಲ್ಲ. ಒಂದು ಸಾರಿ ಬಂದ್ರೆ ಓಕೆ ಹೇಳಿದರು, ಎರಡನೇ ದಿನಕ್ಕೆ ಅವ್ರು ಕೆಲಸ ಮಾಡಿಕೊಡ್ರಿ. ಅದು ಬಿಟ್ಟು ಪದೇ ಪದೇ ನೀವು ಓಡ್ಸಾಡಕತ್ರಿ, ನೀವು ಆಫೀಸ್ನಾಗಿರಲ್ಲ ನೆಕ್ಸ್ಟ್ ಮಾರನೇ ದಿನ. ನೆನಪಿರಲಿ, ಇದು ನಮ್ಮ ಎಚ್ಚರಿಕೆ. ಅಣ್ಣತಮ್ಮಂದ್ರೆ, ನಮ್ಮ ಪ್ರೀತಿಯ ರೈತರೇ, ಈ ಸರಿ ಮುಂಗಾರು ಮಳೆ ಭಾಳ ಚೆಂದಾಗಿ ಆಕತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳೆ ಕೂಡ ಭಾಳಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದಕ್ಕೆ ಹೆದರದೆ ಖುಷಿಯಿಂದ ಈ ಸರ ನಮ್ಮ ರೈತರ ಜೀವನ ಹಾಲಿನಂಗೆ ಉಕ್ತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.